ಸ್ಟೇಟಸ್ ತೆಗಿಬೋದು. ಜನವರಿ ಮೇಡಮ್. ಓ ಮೊನ್ನೆ ಕೇಕ್ ಕಟ್ ಮಾಡಿ ಈ ಒಂದು ತಿಂಗಳಲ್ಲಿ ಏನು ವಿಶ್ ಮಾಡಬೇಕು, ಯಾವ ಹಬ್ಬ ಬರುತ್ತೆ ಅನ್ನೋದು ಕೂಡ ಆ ಒಂದು ಕಾನ್ವರ್ಸೇಷನ್ ಅಲ್ಲಿ, ಆ ತಿಂಗಳ ಕಾನ್ವರ್ಸೇಷನ್ ಅಲ್ಲಿ ಇರುತ್ತೆ. ಅದು ಒಂದು ಸ್ಪೆಷಾಲಿಟಿ ಮಕ್ಕಳಿಗೆ. ಸೊ ಈ ತಿಂಗಳಲ್ಲಿ ಬರುವಂತ ಹಬ್ಬ ಯಾವುದು? ಆ ಸಂಕ್ರಾಂತಿಗೆ ಹೇಗೆ ವಿಶ್ ಮಾಡಬೇಕು ಅನ್ನೋದು ನಮಗೆ ಇಲ್ಲಿ ಕಾರ್ಡ್ ಅಲ್ಲಿ ತೋರಿಸಿದ್ದಾರೆ. ಅದೊಂದು ಕಾನ್ವರ್ಸೇಷನ್ ಇದೆ, ಗ್ರೀಟಿಂಗ್ ಇದೆ. ಅಂದ್ರೆ ನನಗೆ ನೀವು ವಿಶ್ ಮಾಡಿದ್ರೆ ನಿಮಗೆ ನಾವು ವಿಶ್ ಮಾಡ್ತೀವಲ್ಲ, ಅದನ್ನೇ ನಾವು ಗ್ರೀಟಿಂಗ್ ಅಂತೇಳಿ ಹೇಳ್ಬೋದು. ನಾವೀಗ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ವಿಶ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣವಾ? ಓಕೆ. ಹ್ಯಾಪಿ ಸಂಕ್ರಾಂತಿ ಹೇಳಿ ಅಲ್ಲ? ಹ್ಯಾಪಿ ಸಂಕ್ರಾಂತಿ. ಫಸ್ಟ್ ನಾನು ಹೇಳ್ತೀನಿ, ನೀವು ಮಕ್ಕಳಾದ ನೀವೆಲ್ಲರೂ ಕೂಡ ಅದನ್ನ ರಿಪೀಟ್ ಮಾಡಬೇಕು. ಓಕೆ? ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ ಅಂತ ಒನ್ ಸೈಡ್ ಹೇಳ್ತೀವಿ. ಓಕೆನಾ? ಅನದರ್ ಸೈಡ್ ಇಂದ ಏನ್ ರಿಪ್ಲೈ ಮಾಡ್ಬೇಕು ಅವರಿಂದ? ಥ್ಯಾಂಕ್ ಯು. ನಾನು ರಿಪೀಟ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು. ಸೇಮ್ ಟು ಯು. ಓಕೆನಾ? ಅದನ್ನ ನಾವು ಹೇಳೋಣ ಈಗ. ಇದು ನಮ್ಮ ಕಾನ್ವರ್ಸೇಷನ್ ಸರ್ಕಲ್. ಓಕೆನಾ? ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಒಂದು ಚೇಂಜಸ್ ಮಾಡೋಣ. ಇದೇ ವಿಶ್ ಫಸ್ಟ್ ರೈಟ್ ಸೈಡ್ ಇಂದ ಬರ್ತಾ ಹೋಗಿ, ಸರಿನಾ? ನಾವ್ ಏನ್ ಹೇಳ್ತೀವಿ ಅದನ್ನೇ ನಿಮ್ ರೈಟ್ ಅಲ್ಲಿ ಇರೋರಿಗೆ ಪಾಸ್ ಮಾಡಿ. ಹ್ಯಾಪಿ ಸಂಕ್ರಾಂತಿ. ಟರ್ನ್ ಯುವರ್ ರೈಟ್ ಸೈಡ್ ಅಂಡ್ ಕನ್ವೆ. ಹ್ಯಾಪಿ ಸಂಕ್ರಾಂತಿ. 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 ನೋಡಿ, ವಿಷಯಗಳಿಗೆ ವಾಪಸ್ ಬಂದ್ರೆ ನಾವು ಏನ್ ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ ಅಲ್ವಾ? ಈಗ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿದ್ಮೇಲೆ ಎರಡನೇ ಡೈಲಾಗ್ ಏನ್ ಹೇಳ್ಬೇಕು ಅಂತ? ಥ್ಯಾಂಕ್ ಯು ಸೇಮ್ ಟು ಯು. ನೀವು ಅದನ್ನ ಅವ್ರಿಗೆ ಹೇಳಿ. ಥ್ಯಾಂಕ್ ಯು ಸೇಮ್ ಟು ಯು. 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 ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಸೇಮ್ ಟು ಯು. ಸೊ ಮಕ್ಕಳೇ, ನಾವು ಈಗ ನಾವು ಫಸ್ಟ್ ಒನ್ ಡೈಲಾಗ್ನ ಇಡೀ ಒಂದು ಸರ್ಕಲ್ ಅಲ್ಲಿ ಪಾಸ್ ಮಾಡ್ತಾ ಹೋದ್ವಿ, ಅದರ ರಿಪ್ಲೈ ಕೂಡ ಪಾಸ್ ಮಾಡ್ತಾ ಹೋದ್ವಿ. ಈಗ ಡೈಲಾಗ್ ವಿತ್ ರಿಪ್ಲೈನ ಪಾಸ್ ಮಾಡೋಣ. ಓಕೆನಾ? ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸೇಮ್ ಟು ಯು. ಹ್ಯಾಪಿ ಸಂಕ್ರಾಂತಿ ಶಿವು. ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ಸಂಕ್ರಾಂತಿ ಮಂಜು. ಥ್ಯಾಂಕ್ ಯು ಸೇಮ್ ಟು ಯು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೇಮ್ ಟು ಯು. ಬರ್ಬೇಕು, ಸರಿಯಾ? ಈ ಇನ್ನೊಂದು ಕಾನ್ವರ್ಸೇಷನ್ ನಾವೀಗ ಇದು ಕಲಿತು 4 ದಿನ ಆಗಿದೆ. ಇನ್ನೊಂದು ಕಾನ್ವರ್ಸೇಷನ್ ಮಾಡೋಣ. ಓಕೆ, ನಾವು ಅನಿಮಲ್ಸ್ ಅಂಡ್ ಬರ್ಡ್ಸ್ ನಾವು ಪರಿಚಯ ಮಾಡ್ಕೊಂಡಿದ್ವಿ ಅಲ್ವಾ? ನಾವೀಗ ಒಂದು ಕ್ವಶನ್ ಅನ್ನ ಹೇಳ್ತೀನಿ, ಎಲ್ಲರೂ ಕೂಡ ರಿಪೀಟ್ ಮಾಡ್ತೀರಾ? ವಿಚ್ ಅನಿಮಲ್ ಡು ಯು ಲೈಕ್? ವಿಚ್ ಅನಿಮಲ್ ಡು ಯು ಲೈಕ್? ಇದೇ ಕ್ವಶನ್ ಅನ್ನ ಈಗ ಪಾಸ್ ಮಾಡೋದು ಬೇಡ, ಬಟ್ ಇದೇ ಪ್ರೊಸೀಜರ್. ವಿಚ್ ಅನಿಮಲ್ ಡು ಯು ಲೈಕ್? ನೀವು ಅದನ್ನ ಸೇಮ್ ಕ್ವಶನ್ ಅವ್ರಿಗೆ ಕೇಳ್ತೀರಾ. ವಿಚ್ ಅನಿಮಲ್ ಡು ಯು ಲೈಕ್? ಸೇಮ್ ಕ್ವಶನ್ ಫಸ್ಟ್ ರಿಪೀಟ್. ನೆಕ್ಸ್ಟ್ ಎಲ್ಲರಿಗೂ ಮಾಡೋ ರೀತಿನಲ್ಲಿ ಬರ್ದು ಹಾಕೋಣ. ಎಲ್ಲ ತರಗತಿಯಲ್ಲೂ ಬರ್ದು ಹಾಕಿದ್ರೆ ಆ ಮಕ್ಕಳು ನೋಡಿ ನೋಡಿ 6 ತಿಂಗಳು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಲ್ವಾ? ಆಮೇಲೆ ಲೆವೆಲ್ 1 ಇಂದು ಒಂದು ಕಾರ್ಡು, ಲೆವೆಲ್ 2ದು ಒಂದು ಚಾರ್ಟ್, ಲೆವೆಲ್ 3ದು ಒಂದು ಚಾರ್ಟ್ ನಾವು ದೊಡ್ಡದಾಗಿ 6 ತಿಂಗಳು ಹಾಕಿ ನೆಕ್ಸ್ಟ್ ಮಂತ್ ನಾವು ತೆಗೆದಿರೋದು. ಸೊ ಈ ತರ ಮಾಡಿದ್ರೆ ಮತ್ತೆ ಅವರಿಗೆ ನೋಡಿ ನೋಡಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಚಾರ್ಟ್ ಟೈಪ್ ಮಾಡಬೇಕು. ಚಾರ್ಟ್ ಟೈಪ್ ಸ್ಪೇಸ್ ಉಳಿಯುತ್ತೆ. ಸ್ಪೈರಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಸರ್.
ಸೆಕೆಂಡ್ ಮೈಲ್ಸ್ 11 ಸ್ಪೈರಲ್ ಮಾಡಿ ಏನ್ ಗೊತ್ತಾ ಸರ್ ಮೇಡಮ್ ನಂಬರ್ ಜಸ್ಟ್ ಹೇಳ್ಕೊಟ್ರಲ್ಲ ನೀವು 6 ತಿಂಗಳಲ್ಲಿ ಯಾವ ಥರ ಒಂದು ಆ ದಿನ ಬರ್ತ್ಡೇ ಇದೆ ಅದನ್ನು ಕೂಡ ವಿಶ್ ಮಾಡೋದನ್ನ ಮಾಡ್ಬೇಡಿ. ಪ್ರತಿ ತಿಂಗಳು ಆ ವಿಶಸ್ಸನ್ನ ಮಾಡಿಸಿ. ಬರ್ತ್ಡೇ ನಿಮಗೆ ಅಟ್ಲೀಸ್ಟ್ ಡೇಟ್ ಆಫ್ ಬರ್ತ್ ಇರುತ್ತಲ್ವಾ, ಮಕ್ಕಳು ಬರ್ತ್ಡೇ ಮಾಡ್ಕೊಳ್ತಾರೋ ಬಿಡ್ತಾರೋ ಬೇಡ ಅನ್ನೋ ಡೇಟ್ ಆಫ್ ಬರ್ತ್ನ ನೋಡ್ಕೊಂಡು ಆ ಮಕ್ಕಳಿಗೆ ಇವತ್ತು ಇವ್ರ ಬರ್ತ್ಡೇ ವಿಶ್ ಮಾಡೋಣ ಅಂತ ಮಾಡಿಸಿ.